ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತುಮಕೂರು ಜೆಡಿಎಸ್ ಪಕ್ಷದ ರಾಜಕೀಯ ಮುಖಂಡರು ಕಾರ್ಯಕರ್ತರುಗಳಿಂದ ಬೃಹತ್ ಪ್ರತಿಭಟನಾ ಕಾಲ್ನಡಿಗೆ ಜಾಥಾದ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಜೆಡಿಎಸ್ ಪಕ್ಷದ ಕಚೇರಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾವನ್ನ ಮಾಡಲಾಯಿತು. ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಆರ್ಸಿ ಆಂಜನಪ್ಪರವರ ನೇತೃತ್ವದಲ್ಲಿ ಹಲವು ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕಾಲ್ನಡಿಗೆ ಜಾಥಾವನ್ನ ಯಶಸ್ವಿಗೊಳಿಸಿದರು. ಬೆಲೆ ಏರಿಕೆ ಮಾಡಿದ ಸರ್ಕಾರಕ್ಕೆ, ಬಡವರಿಗೆ ಬೋರು ಕೊಡಿಸಿದ ಸರ್ಕಾರಕ್ಕೆ, ನಂತರ ತುರುವೇಕೆರೆ ಶಾಸಕರಾದ ಎಂಟಿ ಕೃಷ್ಣಪ್ಪರವರು ಮಾತನಾಡಿ, ರಾಜ್ಯ ಸರ್ಕಾರವು ಭ್ರಷ್ಟಾಚಾರದ ಕೂಪವಾಗಿದ್ದು ಎಲ್ಲಾ ಕಡೆಯೂ ಲಂಚ ಅವತಾರ ತಾಂಡವಾಡುತ್ತಿದೆ ಎಂದು ಗುಡುಗಿದ್ರು. ಇವತ್ತು ಮನೆಗೆ ಜಮೀರ್ ಖಾನ್ ಆಫೀಸಲ್ಲಿ 15,000 ರೂಪಾಯಿ ಒಂದು ಮನೆಗೆ ತಗೊಂಡು ಬಡವರಿಗೆ ನಾವು MLAಗಳು ಕೊಟ್ಟ ಲೆಟರ್ನ ಪಕ್ಕಕ್ಕಿಟ್ಟು ಯಾರು ಗ್ರಾಮ ಪಂಚಾಯತಿ ಮೆಂಬರ್ಗಳು PDOಗಳು ದುಡ್ಡು ಕೊಡ್ತಾರೆ ಅವನಿಗೆ ಮನೆ ಕೊಡ್ತಾ ಇದ್ದಾರೆ. ಅದನ್ನು ನಾವಲ್ಲ, ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ಪಾಟೀಲರು, ಗೋಪಾಲಕೃಷ್ಣ ಬೇಳೂರು ಎಲ್ಲರೂ ಇದನ್ನು ಕಾಮೆಂಟ್ ಮಾಡಿದರು. ಹಾಗಾಗಿ ಜೊತೆ ಎಲ್ಲ ಇಲಾಖೆಯಲ್ಲೂ ಸಹ ಭ್ರಷ್ಟ ಸರ್ಕಾರ ಆಡಳಿತ, ಒಂದು ವರ್ಗಾವಣೆ ಅಂದರೆ ದುಡ್ಡಿಂದ ವರ್ಗಾವಣೆ ಮಾಡಿಕ್ಕಿಲ್ಲ, ಇದು ವರ್ಗಾವಣೆ ದಂಧೆ. ಹಾಗಾಗಿ ಪಾಪ ಅಧಿಕಾರಿಗಳು ನಡೀತಾರೆ ಆಫೀಸ್ಗೆ ಹೋಗಿ, ಮುಖ್ಯಮಂತ್ರಿ ಆಫೀಸ್ಗೆ ಹೋಗಿ ನಡೀತಾರೆ. ಯಾಕೆಂದರೆ ಅದು ದುಡ್ಡು ಕೊಡ್ಬೋದು, ಎಂತ ಕೊಡೋದು, ಎಲ್ಲಿಗಾರ ಹಾಕ್ಲಪ್ಪ ಹೋಗ್ತೀವಿ ಅಂತ ಪರಿಸ್ಥಿತಿ ಬಂದಿದೆ. ಯಾರೋ ಅತ್ಯಂತ ಭ್ರಷ್ಟ ದುಡ್ಡು ಹೊಡಿ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಬೇಕು ಹೊರತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ಒಂದು ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯವೂ ಇಲ್ಲ. ಹೀಗಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷ JDS ಪಕ್ಷ ವತಿಯಿಂದ ಏನು ಈ ಸರ್ಕಾರ ದುರಾಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ, ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಸಹ ನಾವೆಲ್ಲ ಮುಖಂಡರು ಸೇರಿ ಪ್ರತಿಭಟನೆಯನ್ನು ಮಾಡಿ ಇವತ್ತೆಲ್ಲ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ವಿ. DC ಇವತ್ತು DC ರಜಾ ಇರೋದ್ರಿಂದ ತಹಸೀಲ್ದಾರ್ಗೆ ಅಸೈನ್ ಮಾಡಿದ್ದಾರೆ, ಅವರಿಗೆ ನಾವು ಮನವಿ. ನಂತರ ಪಕ್ಷದ ಹಲವು ರಾಜಕೀಯ ಮುಖಂಡರು ರಾಜ್ಯ ಸರ್ಕಾರವು ಪಕ್ಷ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಶಾಸಕರಿಗೆ ತೃಪ್ತಿ ಇಲ್ಲ, ಆ ಸರ್ಕಾರದ ವಿರುದ್ಧನೇ ಧ್ವನಿ ಎತ್ತುತ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾನೆ ಇದ್ದೀರಾ. ಬೆಳಗ್ಗೆ ಎದ್ರೆ ಮಾಧ್ಯಮಗಳಲ್ಲಿ ಏನು ಜನಗಳ ಬಗ್ಗೆ ಯಾರೂ ಕಾಳಜಿ ತೋರಿಸ್ತಾ ಇಲ್ಲ. ನಾನ್ ಸರಿ, ನಾನ್ ಮುಂದುವರಿತೀನಿ, ಅವನು ಸರಿ ಇಲ್ಲ, ನೆಕ್ಸ್ಟ್ ನಾನು, ಇದೇ ನಾವು ನೋಡ್ತೀವಿ. ಬೆಳಗ್ಗೆ ಎದ್ರೆ TV ಆನ್ ಮಾಡಿದ್ರೆ ಅದೇ ನಾನ್ ಸರಿ, ಅವನು ಸರಿ ಇಲ್ಲ. ಆದ್ರೆ ಪಾಪ ನಮ್ಮ ರಾಜ್ಯದ ಜನತೆ ಏನು ಓಟ್ ಹಾಕಿ ಕಳಿಸಿದ್ರಲ್ಲ, ಅವರು ಆಸೆ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತೇ ಇರಬಹುದು, ಇಡೀ ರಾಜ್ಯದಲ್ಲಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಅಂದ್ರೆ, ಈ ಸರ್ಕಾರ ತನ್ನ ತಾಯಿಗೆ, ತಮ್ಮ ತಂಗಿಗೆ ಏನು ಬರುವಂತ 2,000ವನ್ನ ಕಾಯ್ಕೊಂಡು ಕೂತ್ಕೊಳ್ಳೋಂತ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹಣವನ್ನು ನಾನು 40,000 ಕೋಟಿ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಆಗ್ತಕ್ಕಂಥ ಅನ್ಯಾಯ ನೋಡಿದಾಗ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಶೂನ್ಯವಾಗಿದ್ದಾವೆ. ಇವತ್ತು ನಮ್ಮ ಶಾಸಕರು, ನಮ್ಮ ಕೃಷ್ಣಪ್ಪವರು ಬಂದಿದೆ, ಅವರು ಇದ್ದಂಥ ಸಮಯದಲ್ಲಿ, ನಾವು ಇದ್ದಂಥ ಸಮಯದಲ್ಲಿ ಎಷ್ಟೆಷ್ಟು ಹಣವನ್ನ ಪರಿಶಿಷ್ಟ ಜಾತಿ ಕಾಲೋನಿಗೆ ಒಂದೊಂದು ತಾಲೂಕಿಗೆ ಎಷ್ಟು ಹಣವನ್ನು ನಾವು ವಿನಿಯೋಗ ಮಾಡ್ತೀವಿ ಅಂದ್ರೆ ಇವತ್ತು ಅದ್ರಲ್ಲಿ 5% ಇಲ್ಲ, 1% ಇಲ್ಲ. ಈಗ ಈ ಹಣವನ್ನ ಎಲ್ಲೋಗ್ತಾ ಇದೆ? ಈಗ ನೀವೇ ಈಗಾಗಲೇ ಶಾಂತಕುಮಾರ್ ಹೇಳಿದಂಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ದುಡ್ಡು ಪತ್ತೆಯನ್ನು ಮುಗಿತಕ್ಕಂಥ ಹಣ ಇವತ್ತು ಇಡೀ ಒಂದ್ ಕಡೆ ರಿಪೋರ್ಟ್ ಕೊಡ್ತಾ ಇದೆ ತಪ್ಪುಗಳಿಗಳಂತ. ಆದ್ರೆ ಲೋಕಾಯುಕ್ತ ಒಂದ್ ಕಡೆ ಬೇಕಾದ, ಲೋಕಾಯುಕ್ತದಲ್ಲಿ ಏನಿಲ್ಲ ಅವರೊಂದ್ ಕಡೆ ಕೊಡ್ತಾ ಇದೆ. ಇದು ಈ ಸರ್ಕಾರದ ಒಂದು ನೀತಿ. ಇವತ್ತು ED ಅವರು ಅಟ್ಯಾಕ್ ಮಾಡಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿರೋ ನಿಜಾಮ್ ಅವ್ರೊಂದ್ ಕಡೆಗೆ FIR ಮಾಡಿದ್ರೆ ಅದಕ್ಕೆ ಪತ್ರಿಕೆ ಒಂದು ದಿಕ್ಕಿನಲ್ಲಿ ಇವರೊಂದ್ ಕಡೆಗೆ ಹೋಗ್ತಾ ಇದ್ದಾರೆ.
ಈ ಸರ್ಕಾರಕ್ಕೆ ಯಾವ ರೀತಿ ಇದೆ ಅಂದ್ರೆ ಇಡೀ ರಾಜ್ಯದ ಜನರ ಒಂದು ಬೊಕ್ಕಸವನ್ನ ಖಾಲಿ ಮಾಡ್ತಕ್ಕಂಥದಕ್ಕೆ ಎಷ್ಟೆಷ್ಟು ಪ್ಲಾನ್ ಮಾಡಬೇಕೋ ಆ ಪ್ಲಾನ್ ಎಲ್ಲ ರೀತಿಯಲ್ಲಿ ಮಾಡಿ ಇವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಶೂನ್ಯವನ್ನ ಇವತ್ತು ಸಂಪಾದನೆ ಮಾಡ್ತಾ ಇದೆ. ಇದು ಜನರಿಗೆ ಗೊತ್ತಿದೆ. ಇದೆಲ್ಲ ಇವತ್ತು ಇಂಥ ಒಂದು ಭ್ರಷ್ಟಾಚಾರ ಸರ್ಕಾರಕ್ಕೆ ನಮ್ಮ ಪಕ್ಷದ ವರಿಷ್ಠರು ಏನು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ, ಅದರ ಪ್ರತಿಭಟನೆ ಮುಖಾಂತರ ಜನರನ್ನು ಬರ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನಿಂಗಪ್ಪ, ತಿಮ್ಮರಾಯಪ್ಪ, ಕೊರಟಗೆರೆ ಅಧ್ಯಕ್ಷರಾದ ಕಾಮರಾಜ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮಾಜಿ ಎಂಎಲ್ಎಗಳು, ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. A1 ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.